ನಮಸ್ಕಾರ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಬಹಳ ದಿನಗಳ ನಂತರ ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಮನೆಗಳಿಗೆ ದೇವರ ವಾಕ್ಯವನ್ನು ಸಾರಲು ಕೊಟ್ಟಿರ್ತಕ್ಕಂಥ ಈ ಮಹಾ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ 2020ನೇ ಇಸುವಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವರ್ಷವಾಗಿದೆ. ಈ ವರ್ಷದಲ್ಲಿ ಎಷ್ಟೋ ಯವನಸ್ಥರು ನನ್ನ ಜೊತೆ ಮಾತನಾಡುವಾಗ ಅಷ್ಟೇ ನಾವು ದೇವರ ಸಮೀಪ ಬಂದಿದ್ದೇವೆ ಈ 2020ನೇ ಇಸುವೆಯಲ್ಲಿ ಅಂತ ನನಗೆ ಎಷ್ಟೋ ಜನ ತಿಳಿಸಿದ್ದಾರೆ. ಸೊ ನನಗೂ ಕೂಡ ಅದೇ ಅನಿಸ್ತು. ಏಕೆಂದರೆ ಈ ಮಾಧ್ಯಮಗಳು, ಈ ದೂರದರ್ಶನದ ಮೂಲಕ ದೇವರ ಒಂದು ಸಂದೇಶ ಎಲ್ಲ ಮನೆಗಳಿಗೂ ಈ ಲಾಕ್ಡೌನ್ ಟೈಮಲ್ಲಿ, ಕೋವಿಡ್-19 ಟೈಮಲ್ಲಿ ಸೇರಿದೆ ಎಂಬತಕ್ಕಂಥ ನಂಬಿಕೆ ನನ್ನದು. ಆದರೆ ಈ 2020 ನಮ್ಮೆಲ್ಲರಿಗೂ ಒಂದು ರೀತಿಯಾದ ಒಂದು ಪರೀಕ್ಷೆ. ಒಂದು ಕಾಲ ಬರಲಿಕ್ಕೆ ಹೋಗ್ತಾ ಇದೆ, ನಮ್ಮ ಸತ್ಯವೇದಗಳನ್ನು ನಮ್ಮಿಂದ ತೆಗೆದುಕೊಳ್ಪಡುವುದು, ನಮ್ಮ ಕೈಯಲ್ಲಿ ಸತ್ಯವೇದ ಇರೋದಿಲ್ಲ. ಆವಾಗ ನಾವು ಯಾವ ರೀತಿಯಾಗಿ ಸತ್ಯವೇದವನ್ನು ಓದ್ತೀವಿ ಎಂಬತಕ್ಕಂಥ ಒಂದು ವಿಷಯ ಇದೆ. ಆ ವಿಷಯಕ್ಕೆ ಇದು ಒಂಥರ ಪರೀಕ್ಷೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಸತ್ಯವೇದದಲ್ಲಿ ಸಾಕಷ್ಟು ಸಮಯವನ್ನು ಕಳೀರಿ, ವಾಕ್ಯವನ್ನು ಕೇಳಿರಿ, ರಾಗವನ್ನು ಹಾಡಿ, ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀರಿ. ದೇವರು ಖಂಡಿತವಾಗ್ಲೂ ನಮ್ಮನ್ನು ನಡೆಸ್ತಾನೆ ಅಂತ ನಾವು ನೋಡ್ತೇವೆ. ನಾವು ಸಂದೇಶಕ್ಕೆ ಹೋಗುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಸಂದೇಶವನ್ನು ನಾವು ಆರಂಭಿಸೋಣ. ಕಣ್ಗಳನ್ನು ಮುಚ್ಚಿ ಎಲ್ಲರೂ ಯಾರ್ಯಾರು ಟಿ ವಿ ಮುಂದೆ ಕೂತ್ಕೊಂಡಿದ್ದೀರಾ, ಯಾರ್ಯಾರು ಸೆಲ್ ಫೋನ್ ನೋಡ್ತಾ ಇದ್ರೆ ಎಲ್ಲರೂ ಕಣ್ಗಳನ್ನು ಮುಚ್ಚಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆಯೇ, ಈ ಕ್ಷಣದಲ್ಲಿ ನೀನು ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನು ತುಂಬಿಸಿ ಬರಲಿಕ್ಕಿರ್ತಕ್ಕಂಥ ಒಂದೊಂದು ವಾಕ್ಯವು, ಒಂದೊಂದು ಶಬ್ದವು ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ತಕ್ಕಂಥ ಒಂದು ಸಂದೇಶವಾಗಿ, ಬರಲಿಕ್ಕಿರ್ತ ಸಂದೇಶವು ನಮ್ಮ ಕ್ರೈಸ್ತಿಯ ಸ್ಥಿತಿಗತಿಗಳನ್ನು ಬದಲಾಯಿಸಿ ಇದರ ಮೂಲಕ ನಾವೆಲ್ಲರೂ ನಿನ್ನ ಹತ್ರ ಬರುವಂಥ ಮಕ್ಕಳಾಗಿ ನಮ್ಮನ್ನು ಬದಲಾಯಿಸು. ಈ ಮಾಧ್ಯಮದ ಮೂಲಕ, ಈ ದೂರದರ್ಶನದ ಮೂಲಕ ನೋಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ ನೀನೇ ಈ ಕಾರ್ಯಕ್ರಮಕ್ಕೆ ಮುಖ್ಯಸ್ಥನಾಗಿದ್ದು ಈ ಕಾರ್ಯಕ್ರಮವನ್ನು ಮಂಗಳ ಮಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಇಸ್ರಾಯೇಲ್ರ ಒಂದು ಚರಿತ್ರೆಯನ್ನು ನಾವು ತೆಗೆದುಕೊಂಡಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದೇವರ ಆಯ್ಕೆಯ ಜನ, ದೇವರು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಜನಾಂಗ. ಈ ಇಸ್ರಾಯೇಲ್ರು ಜೀವನದಲ್ಲಿ ದೇವರನ್ನ ಎಷ್ಟು ಆತ್ಕೊಂಡಿದ್ದಾರೆ, ಎಷ್ಟು ದೇವರಿಂದ ದೂರ ಹೋಗಿದ್ದಾರೆ, ದೇವರು ಅವರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ, ದೇವರು ಅವರ ಜೊತೆಯಲ್ಲಿದ್ದಾರಾ ಇಲ್ವಾ ಎಂಬತಕ್ಕಂಥ ಏರುಪೇರಿನ ಚರಿತ್ರೆಯನ್ನ ನಾವು ಸತ್ಯವೇದದಲ್ಲಿ ನೋಡ್ಬೋದು. ವಿಮೋಚನಾ ಕಾಂಡವ ಪುಸ್ತಕವನ್ನು ನೀವು ಓದುವುದಾದ್ರೆ ಆ ಇಸ್ರಾಯೇಲ್ರ ಒಂದು ಪ್ರಯಾಣ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಮ್ಮೆ ನಾನು ನನ್ನ ಸಭಿಕರ ಜೊತೆ ಮಾತನಾಡುವಾಗ ನಾನು ಹೇಳ್ತೀನಿ, ನಮ್ಮ ಯವನಸ್ಥ ಮಕ್ಕಳಿಗೆ, ಈ ಇಸ್ರಾಯೇಲ್ರು ಒಂಥರ ಈ ಸಾಹುಕಾರ ಮಕ್ಕಳಿಗೆ, ಸಾಹುಕಾರ ತಂದೆಗೆ ಒಬ್ಬನೇ ಮಗ ಇದ್ದಂಗೆ, ಕೆಟ್ಟೋಗ್ತಾರೆ ಒಂದೊಂದ್ಸರಿ. ಇಸ್ರಾಯೇಲ್ರಿಗೆ ರಾಜ ಬೇಡ, ನಾಯಕನು ಬೇಡ ಅಂತ ಎಷ್ಟೋ ಸಂದರ್ಭಗಳಲ್ಲಿ ರಾಜನು ಬೇಡ ಅಂತ ಹೇಳಿದ್ರು, ಇಲ್ಲ ಅವರು ರಾಜರು ಬೇಕು ಅಂತ ಹೇಳುವಂತ ಜನರು. ಮರಳುಗಾಡಲ್ಲಿ ನೀರನ್ನು ಕೇಳ್ತಕ್ಕಂಥ ಜನರು. ಈ 17ನೇ ಅಧ್ಯಾಯ ವಿಮೋಚನಾ ಕಾಂಡವನ್ನು ನೀವು ತೆಗೆದುಕೊಂಡಾಗ ಇಸ್ರಾಯೇಲ್ರು ಪಾಪ ಎಂಬತಕ್ಕಂಥ ಆ ಒಂದು ಸ್ಥಳ ಅಥವಾ ಆ ಒಂದು ಸ್ಥಾನಕ್ಕೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಅವರು ರೆಫಾಡಿಮ್ ಎಂಬತಕ್ಕಂಥ ಒಂದು ಸ್ಥಳಕ್ಕೆ ಬರ್ತಾರೆ.
ಆ ಒಂದು ರೆಫಾಡಿಮ್ ಎಂಬತಕ್ಕಂಥ ಸ್ಥಳಕ್ಕೆ ಬಂದಾಗ ಒಂದು ವಿಷಯ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇಸ್ರಾಯೇಲ್ರು ಪ್ರಯಾಣ ಮಾಡ್ತಾ ಇದ್ರು, 40 ವರ್ಷಗಳು ಪ್ರಯಾಣ ಮಾಡ್ತಾರೆ. ಅವರು ಹೆಂಗೆ ಪ್ರಯಾಣ ಮಾಡ್ತಾರೆ ಅಂದ್ರೆ, ದೇವರು ಮೋಡದ ಪಾದೆಯಲ್ಲಿ ಆ ಒಂದು ಚಲನೆ ನೀಡ್ತಾ ಇರುವವರೆಗೂ ಅವರು ನಡೀತಾ ಇದ್ರು. ಆ ಮೋಡ ಬಂದು ಒಂದ್ ಕಡೆ ನಿಂತು ಹೋಗ್ಬಿಟ್ರೆ ಅವರು ಅಲ್ಲಿ ಅವರ ಟೆಂಟ್ಗಳನ್ನ ಹಾಕ್ತಾ ಇದ್ರು. ಸೊ ಈ ರೆಫಾಡಿಮ್ ಎಂಬತಕ್ಕಂಥ ಸ್ಥಳಕ್ಕೆ ಆ ಮೋಡ ಬಂದು ನಿಂತಾಗ ಇಸ್ರಾಯೇಲ್ರು ಅಲ್ಲಿ ಅವರ ಟೆಂಟ್ ಅನ್ನು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆ ಟೆಂಟ್ ಅನ್ನು ಹಾಕಿದ ತಕ್ಷಣ ಎಲ್ಲವನ್ನ ಸೆಟಲ್ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಮರಳು ಭೂಮಿ ನೋಡಿ, ಮರಳುಗಾಡು, ನೀರನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ. ಮೊದಲನೇದಾಗಿ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಮರಳುಗಾಡು ಅಲ್ಲಿ ನೀರಿಲ್ಲ. ಆದ್ರೆ ಈ ರೆಫಾಡಿಮ್ ಎಂಬತಕ್ಕಂಥ ಸ್ಥಳಕ್ಕೆ ಬಂದಿದ ತಕ್ಷಣ ಜನರು ನೀರನ್ನ ಹುಡುಕುವ ಸಂದರ್ಭದಲ್ಲಿ ನೀರು ಇರೋದಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಜನರು ಅದು ಇಸ್ರಾಯೇಲ್ರು ಮೋಶೆ ಹತ್ರ ಹೋಗಿ ನಮಗೆ ಕುಡಿಲಿಕ್ಕೆ ನೀರು ಕೊಡು, ಕುಡಿಲಿಕ್ಕೆ ನೀರು ಕೊಡು ಎಂಬತಕ್ಕಂಥದ್ದಾಗಿ ಗೊಣಗ್ಲಿಕ್ಕೆ ಶುರು ಮಾಡ್ತಾರೆ, ಜಗಳ ಆಡ್ಲಿಕ್ಕೆ ಹೋಗ್ತಾರೆ. 2ನೇ ವರ್ಷದಲ್ಲಿ ಮೋಶೆ ಹೇಳ್ತಾನೆ, ನನ್ನ ಜೊತೆ ಯಾರು ನೀವು ಜಗಳ ಆಡ್ತೀರಾ, ನನ್ನ ಹತ್ರ ಯಾಕೆ ನೀವು ಗೊಣಗಾಡ್ತೀರಾ, ದೇವರಲ್ಲಿ ಕೇಳಿ. ಈ ಇಸ್ರಾಯೇಲ್ ಹತ್ರ ಯಾವಾಗ್ಲೂ ನೀವು ನೋಡ್ತೀರಾ ಒಂದು ವಿಷಯ, ಅವರು ಕೆಂಪು ಸಮುದ್ರದ ಬರುವಾಗ ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾ ಅಂತ ಹೇಳಿದ್ರು. ಫರೋಹನ ಸೈನ್ಯವನ್ನು ನೋಡಿದ ತಕ್ಷಣ ತಿರ್ಗಾ ಅದೇ ಹೇಳಿದ್ರು. ಈಗ ಈ ರೆಫಾಡಿಮ್ ಎಂಬತಕ್ಕಂಥ ಸ್ಥಳಕ್ಕೆ ಬಂದಾಗ ಕೂಡ ಕುಡಿಲಿಕ್ಕೆ ನೀರು ಸ್ವಲ್ಪ ತಡವಾದ ಕಾರಣದಿಂದ ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, 3ನೇ ವಚನ, ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, ಅಲ್ಲೇ ನಾವು ಸಾಯ್ತಾ ಇದ್ವಲ್ಲ, ಇಲ್ಲಿ ಯಾಕೆ ನಮ್ಮ ಮಕ್ಕಳನ್ನ ನಮ್ಮ ಕುರಿಮರಿಗಳನ್ನ ಸಾಯಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ಯಾ. ಅದು ಬಾಯಾರಿಕೆಯಲ್ಲಿ. ಮನುಷ್ಯನು ಆಹಾರವಿಲ್ಲದೆ ಬಾಳಬಹುದು, ಆದ್ರೆ ನೀರಿಲ್ಲದೆ ಬಾಳಕ್ಕಾಗೋದಿಲ್ಲ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಇಲ್ಲಿ 3ನೇ ವಚನದಲ್ಲಿ ದೇವರು ಹೇಳ್ತಾನೆ, ಇಲ್ಲಿ 3ನೇ ವಚನದಲ್ಲಿ ಮೋಶೆ ಇಸ್ರಾಯೇಲ್ರನ್ನ ನೋಡಿ ಆಶ್ಚರ್ಯ ಭ್ರಮಿತನಾಗ್ತಾನೆ. ಏನಪ್ಪಾ ಈ ಜನರು ಈ ರೀತಿಯಾಗಿ ಮಾತಾಡ್ತಾರೆ, ದೇವರಲ್ಲಿ ಹೋಗಿ ಕೇಳ್ತೀನಿ. ಮೋಶೆ ದೇವರ ಬಳಿಯಲ್ಲಿ ಹೋಗಿ ಮೊಣಕಾಲೂರಿ, ಈ ಜನರು ನನ್ನನ್ನು ಕಲ್ಲೆಸೆದು ಸಾಯಿಸಲು ಸಿದ್ಧರಾಗಿದ್ದಾರೆ. These people are ready to stone me to death. Oh God, these Israelites, your chosen people, are ready to stone me to death. ಐಗುಪ್ತ ದೇಶದಲ್ಲಿ ಸಮಾಧಿ ಇರಲಿಲ್ವಾ, ಐಗುಪ್ತ ದೇಶದಲ್ಲಿ ಸಮಾಧಿ ಇರಲಿಲ್ವಾ ಅನ್ನೋದು ಅವರಿಗೆ ಒಂಥರ ಅಭ್ಯಾಸವಾಗಿರ್ತಕ್ಕಂಥ ಒಂದು ವಿಷಯವಾಗಿತ್ತು. ನಾವು ಕೂಡ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಲಿಲ್ಲ ಅಂದರೆ, ಒಂದು ಅಂಶ ನಮಗೆ ಸರಿಯಾಗಿ ಕೂಡು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಈ ರೀತಿಯಾಗಿ ಮಾತಾಡ್ತೀವಿ. ಅಲ್ಲೇ ಚೆನ್ನಾಗಿತ್ತು, ಆ ಊರಲ್ಲೇ ಚೆನ್ನಾಗಿತ್ತು, ನಮ್ಮ ಅಪ್ಪ ಇದ್ದಾಗ ಆಗಿತ್ತು, ನಮ್ಮ ಸ್ವಂತದವರಿದ್ದಾಗ ಆಗಿತ್ತು. ಆದರೆ ಇಲ್ಲಿ ಇಸ್ರಾಯೇಲ್ರು ಮೋಶೆ ಹತ್ರ ಬಂದು ಹಂಗೆ ಕೇಳಿದಾಗ ಮೋಶೆ ದೇವರ ಬಳಿಯಲ್ಲಿ ಹೋಗಿ, ದೇವರೇ, ಇವರು ನನ್ನನ್ನು ಕಲ್ಲೆಸೆದು ಸಾಯಿಸಲು ಸಿದ್ಧರಾಗಿದ್ದಾರೆ. ಆಗ ದೇವರು ಮೋಶೆ ಹತ್ರ ಮಾತಾಡ್ತಾರೆ. ಕೆಲವರು ಹಿರಿಕರನ್ನ ನೀನು ಕರ್ಕೊಂಡು ನಿನ್ ಜೊತೆ ಹೋಗು, ಅಲ್ಲಿ ಒಂದು ರಾಕ್, ಒಂದು ಬಂಡೆ, ಅಲ್ಲಿ ಒಂದು ಬಂಡೆ ಇದೆ, ನೀನು ಆ ಬಂಡೆಯನ್ನು ಹೋಗಿ ಒಡಿಬೇಕು. ಈಗ ನಾವು ಭೂಮಿಯಿಂದ ನೀರು ಬರುವುದನ್ನು ನೋಡಿರ್ತೀರಾ,
ಮತ್ತು ಒಂದು ಒಂದು ಕೆಳ ಪ್ರದೇಶದಲ್ಲಿ ನೀರು ಬರುವುದನ್ನು ನೋಡಿರ್ತೀರಾ. ಆದರೆ ಇಲ್ಲಿ ದೇವರು ಹೇಳ್ತಾನೆ, ನೀನು ಒಂದು ಬಂಡೆ, ಹೆರೋಬ್ ಎಂಬತಕ್ಕಂಥ ಬಂಡೆಯ ಬಳಿಯಲ್ಲಿ ಹೋಗಿ ಆ ಬಂಡೆಯನ್ನ ನೀನು ನಿನ್ನ ಕೈಯಲ್ಲಿರ್ತಕ್ಕಂಥ ಕೋಲಿನಿಂದ ಅದನ್ನು ಒಡೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಇದೇ ಕೋಲು ಮೋಶೆ ನೈಲ್ ನದಿಯನ್ನ, ಕೆಂಪು ಸಮುದ್ರವನ್ನ, ಅಲ್ಲಿ ಫರೋಹನ ಒಂದು ಆಸ್ಥಾನದಲ್ಲಿ ಆ ಹಾವುಗಳು ಬರುವಾಗ ಉಪಯೋಗಿಸಿದಂತ ಕೋಲಲ್ಲಿ ನೀನು ಆ ಹೆರೋಬ್, ಆ ಬಂಡೆಯನ್ನು ನೀನು ಒಡೆ. ನೀವು ಎಷ್ಟೋ ಸಂದರ್ಭಗಳಲ್ಲಿ ಯೋಚನೆ ಮಾಡಿರ್ಬೋದು, ಬಂಡೆಯಿಂದ ನೀರು ಬರಲು ಸಾಧ್ಯವೇ? ಬಂಡೆಯಿಂದ ನೀರು ಬರಲು ಸಾಧ್ಯವೇ? ಏಕೆಂದ್ರೆ ನಾವು ಭೂಮಿಯಿಂದ ನೀರು ಬರೋದನ್ನ ನೋಡಿರ್ತೀರಾ. ಆದ್ರೆ ಒಂದು ಬಂಡೆಯನ್ನ ಕೋಲಿನಿಂದ ಒಡೆದಾಗ ಅಲ್ಲಿ ನೀರು ಬರುವುದನ್ನ ಅಲ್ಲಿರ್ತಕ್ಕಂಥ ಹಿರಿಕರು ನೋಡ್ತಾರೆ ಅಂತ ನಾವು ನೋಡ್ತೇವೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಂದು ರೀತಿಯಾದ ಒಂದು ಸನ್ನಿವೇಶಕ್ಕೆ ಸಿಲುಕಿಕೊಳ್ತೇವೆ. ನಾವೇ ಏನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ಇದರಿಂದ ನಾವು ಹೊರ ಬರಲು ಸಾಧ್ಯವಿಲ್ಲ, ಇದು ಮುಗಿದೋಯ್ತು, ಈ ವಿಚಾರ ಇನ್ಮೇಲೆ ಸರಿಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮನೆ ಮುರಿದೋಯ್ತು, ಈ ಸಂಬಂಧ ಒಡೆದೋಯ್ತು, ಈ ರೀತಿಯಾಗಿ ಆಮೇಲೆ ನನಗೆ ಲಾಸ್ ಆಗೋಯ್ತು, ನನಗೆ ಹಣವನ್ನು ತೆಗೆದುಕೊಂಡು ಹೋಗ್ಬಿಟ್ರು, ಈ ರೀತಿಯಾದ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೇವೆ. ನೀವು ಮೋಶೆಯ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಆ ಬಂಡೆಯನ್ನು ಒಡೆದಾಗ ಆ ಬಂಡೆಯಿಂದ ನೀರು ಬರುವುದನ್ನು ನೋಡ್ತೇವೆ. ಆಗ ಹಿರಿಕರೆಲ್ಲ ಹೋಗಿ ಇಸ್ರಾಯೇಲ್ರಿಗೆ ಹೇಳ್ತಾರೆ, ಬನ್ನಿ, ಬಂಡೆಯಿಂದ ನೀರು ಬರ್ತಿದೆ, ನೀರೆಲ್ಲ ಕೇಳ್ತಾ ಇದ್ರಲ್ಲ ನೀವು, ಬನ್ನಿ ಅಂತ. ನನಗೆ ಸ್ವಲ್ಪ ನೀರು ದಾಹ ಜಾಸ್ತಿ ಆಗುತ್ತೆ, ನೀವು ನೋಡಿರ್ಬೋದು, ನನಗೆ ತುಂಬ ಬೆವರು ಬರುತ್ತೆ, ನನಗೆ ಐ ಸ್ವೆಟ್ ಅ ಲಾಟ್, ಎ ಸಿ ಇದೆ ಆದರೂ ನನಗೆ ಸ್ವೆಟಿಂಗ್ ಜಾಸ್ತಿ, ನೀರು ನನಗೆ ತುಂಬ, ನೀರಿನ ಅಂಶ ತುಂಬ ಇಷ್ಟ. ಆದರೆ ಇಲ್ಲಿ ಇಸ್ರಾಯೇಲ್ರು ಆ ಹೆರೋಬ್, ಆ ಬಂಡೆಯಿಂದ ನೀರನ್ನು ಬರುವುದನ್ನು ನೋಡಿ ಆಶ್ಚರ್ಯವಾಗಿ ಆ ನೀರನ್ನ ಹೋಗಿ ಕುಡಿತಾರೆ. ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಅಂಶವನ್ನ ಮೋಶೆ ಹೇಳ್ತಾನೆ. ಆ ಸ್ಥಳಕ್ಕೆ ಮಸಾ ಮತ್ತು ಮೆರಿಬಾ ಎಂಬತಕ್ಕಂಥ ಹೆಸರನ್ನ ಇಡ್ತಾನೆ. ಯಾಕೆಂದ್ರೆ ದೇವರನ್ನ ಇವರು ನಂಬಲಿಲ್ಲ, ದೇವರನ್ನ ಪರೀಕ್ಷಿಸಿದರು. ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆಯೂ ನಡೆಸ್ತಾನೆ ಅಂತಕ್ಕಂಥ ನಂಬಿಕೆ ಇರ್ತಕ್ಕಂಥ ನಮಗಳಿಗೆ ಯಾವುದೇ ರೀತಿಯಾದ ನಮ್ಮ ಬಾಯಿನಲ್ಲಿ ಜಂಜಾಟ ಬರೋದಿಲ್ಲ, ನಾವು ಗೊಣಗೋದಿಲ್ಲ. ಆದ್ರೆ ಇಸ್ರಾಯೇಲ್ರನ್ನ ತೆಗೆದುಕೊಂಡಾಗ ಸದಾಕಾಲ ಗೊಣಗುಟ್ಟುವಂತ ಒಂದು ಅಭ್ಯಾಸ. ಆ ಒಂದು ಸ್ಥಳದಲ್ಲಿ ಆ ಬಂಡೆಯನ್ನು ಆ ಕೋಲಿನಿಂದ ಒಡೆದಾಗ ನೀರು ಹರಿದು ಬಂತು. ಈಗ ಎಷ್ಟೋ ನೀರುಗಳನ್ನು ಕುಡಿದಿರ್ತೀರ, ಬಿಸ್ಲರಿ ನೀರು, ಆ ರೀತಿಯಾಗಿ ಮಿನರಲ್ ವಾಟರ್, ಯಾವ್ಯಾವುದೋ ನೀರನ್ನು ಕುಡಿದಿರ್ತೀರ. ಆದರೆ ಇಲ್ಲಿ ಇದು ದೇವರು ಏರ್ಪಡಿಸಿದಂಥ ನೀರು, ಆ ಬಂಡೆಯಿಂದ ಬರುವಂಥ ನೀರು, ಆ ಒಂದು ಪವಿತ್ರವಾಗಿರ್ತಕ್ಕಂಥ ನೀರನ್ನು ಅವರು ಕುಡಿತಾರೆ. ಆಗ ಮೋಶೆ ಹೇಳ್ತಾನೆ, ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೋ ಇಲ್ಲವೋ, ಇಸ್ ಗಾಡ್ ಆರ್ ದ ಲಾರ್ಡ್ ವಿತ್ ಅಸ್ ಆರ್ ನಾಟ್. ಇಲ್ಲಿ ಹೋದ್ರೆ 7ನೇ ವಚನದಲ್ಲಿ, ಇಸ್ರಾಯೇಲ್ರು ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನು ಅಲ್ಲಿ ಪರೀಕ್ಷೆ ಮಾಡಿದ್ದಾರೆ. ಯೆಹೋವನು ನಮ್ಮ ಜೊತೆಯಲ್ಲಿ ಇದ್ದಾನೋ ಇಲ್ಲವೋ ಎಂದು ಪರೀಕ್ಷೆ ಮಾಡುತ್ತಾರೆ ಜನರು. ರಾಗ ಹೇಳುತ್ತೆ, ದೇವರನ್ನ ಪರೀಕ್ಷೆ ಮಾಡಿ ನೋಡಿ. ಇಲ್ಲಿ ಇಸ್ರಾಯೇಲ್ರು ಕರ್ತನನ್ನ, ದೇವರು ಇಲ್ಲಿಯವರೆಗೂ ನಮ್ಮನ್ನು ನಡೆಸಿದ್ದಾನೆ ಅಂತಕ್ಕಂಥ ವಿಷಯವನ್ನ ಮರೆತು ಅಲ್ಲಿ ಗೊಣಗುಟ್ಟಿ ನಾವು ಅವ್ರ ಸಾವುವರೆಗೂ ಮಾತಾಡ್ತಾರೆ. ಯಾವಾಗ್ಲೂ ಕೆಲವರು ಹಣೆ ಬರ ಅಂತಾರೆ, ಕ್ರೈಸ್ತಿಯರು. ನಮ್ಮ ಹಣೆ ಬರ ಈ ರೀತಿ ಆಗ್ಬಿಟ್ಟಿದೆ, ನಮ್ಮ ಹಣೆ ಬರ ನಮ್ಮ ಮಗಳ ಜೀವನ ಹಿಂಗಾಗ್ಬಿಟ್ಟಿದೆ, ನಮ್ಮ ಹಣೆ ಬರ ನಾವು ಮನೆ ಕಟ್ಟಕ್ಕಾಗ್ಲಿಲ್ಲ, ನಮ್ಮ ಹಣೆ ಬರ ನಮ್ಮ ಸಾಲಕ್ಕೆ ಈ ತರ ಸಿಗಾಕೊಂಡ್ಬಿಟ್ಟಿದೆ, ನಮ್ಮ ಹಣೆ ಬರ ಆ ರೀತಿಯಾಗಿ ಈ ರೀತಿಯಾಗಿ ಯಾವಾಗ್ಲೂ ಯೋಚನೆ ಮಾಡ್ತೀವಿ. ಅದೇ ಬಂಡೆಯಿಂದ
ನೀರು ಬರಲು ಸಾಧ್ಯ ಮಾಡುವಂಥ ದೇವರನ್ನ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಆಮೇನ್. ನೀರು ಬರುವಂತ ಆ ಸ್ಥಳವನ್ನ ಚೆನ್ನಾಗ ನೀವು ಅರ್ಥ ಮಾಡ್ಕೊಳ್ಳಿ. ದೇವರು ಎಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವರು ಅಂತ ಹೇಳಿದ್ರೆ, ಕೆಂಪು ಸಮುದ್ರವನ್ನ ಎರಡು ಮಾಡುವಂತ ದೇವರು, ಬಂಡೆಯಿಂದ ನೀರು ಮಾಡುವಂತ ದೇವರು, ಪಕ್ಷಿಗಳು ಮಾಂಸಾಹಾರಿ ಊಟವನ್ನ ಅವರಿದ್ದಂತ ಟೆಂಟ್ಗಳ ಬಳಿಯಲ್ಲೇ ಬಂದು ಬೀಳುವಂತೆ ಮಾಡುವಂತ ಒಂದು ದೇವರು, ಪರಲೋಕದಿಂದ ಮನ್ನಾ ಎಂಬತಕ್ಕಂಥ ದೇವದೂತರ ಊಟವನ್ನ ಕೊಡ್ತಕ್ಕಂಥ ದೇವರು. ಒಂದೇ ಒಂದು ಸಾರಿ ಹಣದ ಸ್ವಲ್ಪ ಅಭಾವ, ಅನಾರೋಗ್ಯದಲ್ಲಿ, ಕೌಟುಂಬಿಕ ತೊಂದರೆಯಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನ ಇಲ್ವಾ ಎಂಬತಕ್ಕಂಥ ಅನುಮಾನ ನಮಗೆ ಬಂದ್ಬಿಡ್ತದೆ. ಮೋಶೆ ಮತ್ತು ಇಸ್ರಾಯೇಲ್ರ ಮೂಲಕ ಈ 17ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ದ ಲಾರ್ಡ್ ಇಸ್ ಅಮಾಂಗ್ಸ್ಟ್ ಅಸ್. ಯೆಹೋವನು ನಮ್ಮ ಜೊತೆಯಲ್ಲಿದ್ದಾನೆ, ಯೆಹೋವನು ನಮ್ಮ ಜೊತೆಯಲ್ಲಿದ್ದಾನೆ. ಸ್ವಲ್ಪ ಜೀವನದಲ್ಲಿ ನಾವು ಕೆಳಗಡೆ ಬಿದ್ದಾಗ, ಸೋಲನ್ನು ಕಂಡಾಗ, ನಿರಾಶೆಯನ್ನು ಕಂಡಾಗ, ಸಂಬಂಧಗಳಲ್ಲಿ ಬಿರುಕನ್ನು ಕಂಡಾಗ, ಯೆಹೋವನು ನಮ್ಮ ಜೊತೆಯಲ್ಲಿದ್ದಾನೆ ಎಂಬತಕ್ಕಂಥ ವಿಷಯವನ್ನ ಮರಿಬೇಡಿ. ಬಂಡೆಯಿಂದ ನೀರು ಬರುವುದನ್ನ ಮಾಡಿದ್ದಂಥ ದೇವರು ಖಂಡಿತವಾಗ್ಲೂ ನಮ್ಮ ಸಮಸ್ಯೆಗಳು ಎಷ್ಟೇ ರೀತಿಯಾದ ಗಂಟಿನಲ್ಲಿದ್ದರೂ ಸರಿ ಅದನ್ನು ಸರಿಪಡಿಸಿಕೊಡ್ತಾನೆ. ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಇನ್ನು ಮುಂದೆಯೂ ನಡೆಸ್ತಾನೆ ಅಂತಕ್ಕಂಥದ್ದನ್ನ ನೀವು ಮರಿಬೇಡಿ. ಈಗ ನಮ್ಮ ಮಕ್ಕಳು ಒಂದು ತೊಂದರೆಗೆ ಸಿಕ್ಕಾಕೊಂಡಾಗ ಪೋಷಕರಾಗಿರ್ತಕ್ಕಂಥ ನಾವು ನಮ್ಮ ಶಕ್ತಿಯನ್ನು ಮೀರಿ ಕೆಲವೊಮ್ಮೆ ನಾವು ಸಹಾಯ ಮಾಡ್ಲಿಕ್ಕೆ ಹೋಗ್ತೀವಿ. ಯಾಕೆಂದ್ರೆ ಅದು ನಮ್ಮ ಮಕ್ಕಳು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನನ್ನ ಸ್ನೇಹಿತ ಒಬ್ಬ ಒಂದು ನಾಯಿಯನ್ನು ಸಾಕಿದ್ದ. ಆ ನಾಯಿ ಚೈನನ್ನು ಯಾವಾಗಲೂ ಹೆಂಗೋ ಮಾಡಿ ಅದನ್ನು ಕಟ್ ಮಾಡ್ಕೊಂಡು ಓಡೋಗ್ಬಿಡ್ತಾ ಇತ್ತು. ಒಂದೊಂದು ದಿನ ಓಡೋಗ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಆಟ ಆಡ್ತಾ ಇತ್ತು. ಆ ರೈಲ್ವೆ ಟ್ರ್ಯಾಕು ನೀವು ನೋಡೋದಾದರೆ, ಆ ರೈಲ್ವೆ ಟ್ರ್ಯಾಕ್ ಎರಡು ಹಿಂಗೆ ಜಾಯ್ನ್ ಆಗುತ್ತೆ ಒಂದೊಂದು ಸರಿ. ಆ ರೀತಿಯಾಗಿ ಜಾಯ್ನ್ ಆಗುವಂಥ ಸಂದರ್ಭದಲ್ಲಿ ಆ ಚೈನಿನ ಒಂದು ತುಂಡು ಆ ಗೇಟ್ಗೆ ಸಿಕ್ಕಾಕೊಳ್ತದೆ, ಆ ರೈಲ್ವೆ ಟ್ರ್ಯಾಕ್ಗೆ. ನನ್ನ ಸ್ನೇಹಿತ ಓಡೋಗಿ, ಟ್ರೈನ್ ಇನ್ನೂ ಸ್ವಲ್ಪ ದೂರ ಇತ್ತು, ಒಂದು ಕೆಂಪು ಬಟ್ಟೆಯನ್ನು ತೆಗೆದು ಅದನ್ನು ಏನೇನೋ ಮಾಡಿ, ಅಲ್ಲಿರ್ತಕ್ಕಂಥ ಗಾರ್ಡ್ಗೆಲ್ಲ ಹೇಳಿ ಏನೇನೋ ಮಾಡಿ, ಅಷ್ಟು ಕಷ್ಟಪಟ್ಟು, ನನಗೆ ಇನ್ನೊಂದು ಜ್ಞಾಪಕ ಇದೆ, ನಡೆದು ಇದೊಂದು 20 ವರ್ಷಗಳಾಗಿರ್ಬೋದು. 20 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ. ಟಿನ್ ಫ್ಯಾಕ್ಟರಿಯಲ್ಲಿ ಕೃಷ್ಣರಾಜಪುರಂ ಮತ್ತು ಬೈಪ್ನಹಳ್ಳಿ ನಡುವೆ ನಡೆದಿರತಕ್ಕಂಥ ನಿಜ ಘಟನೆ ಇದು. ಒಂದು ಪ್ರಾಣಿಗೋಸ್ಕರ ಒಬ್ಬ ಮನುಷ್ಯನು ಈ ರೀತಿ ಮಾಡುವಾಗ, ಅವನ ಸ್ವರೂಪದಲ್ಲಿ ಮಾಡಿರ್ತಕ್ಕಂಥ ನಮಗೋಸ್ಕರ ದೇವರು ಏನು ಮಾಡ್ತಾನೆ? ಬಂಡೆಯಿಂದ ನೀರನ್ನು ತರ್ತಾನೆ, ಪರಲೋಕದಿಂದ ಆಹಾರವನ್ನು ಕೊಡ್ತಾನೆ, ಸಮಯಕ್ಕೆ ಸರಿಯಾಗಿ ನಮಗೇನು ಬೇಕೋ ಎಲ್ಲವನ್ನ ಕೊಡ್ತಾನೆ. ಭಯಪಡಬೇಡಿ, ಯೆಹೋವನು ನಮ್ಮ ಮಧ್ಯದಲ್ಲಿದ್ದಾನೆ, ಯೆಹೋವನು ನಮ್ಮ ಮಧ್ಯದಲ್ಲಿದ್ದಾನೆ, ಯೆಹೋವನು ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಮಧ್ಯದಲ್ಲಿದ್ದಾನೆ ಎಂಬತಕ್ಕಂಥ ವಿಷಯವನ್ನ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ನಮ್ಮ ಪರಮ ತಂದೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ನನ್ನ ಪ್ರಿಯ ವೀಕ್ಷಕರಿಗೆ ಇರುವಂಥ ತೊಂದರೆಗಳನ್ನು ನೀನು ಬಲ್ಲವನಾಗಿದೆಯಾ. ಅವರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀನು ಉತ್ತರವಾಗಿರು. ಯೆಹೋವನು ನಮ್ಮ ಜೊತೆಯಲ್ಲಿದ್ದಾನೋ ಇಲ್ಲವೋ ಎಂಬತಕ್ಕಂಥ ಅಪನಂಬಿಕೆಯ ಒಂದು ಸಮಯ ಬಂದಾಗ, ಯೆಹೋವನು ನಮ್ಮ ಜೊತೆಯಲ್ಲಿ ಸದಾ ಇದ್ದಾನೆ ಎಂಬತಕ್ಕಂಥ ನಂಬಿಕೆಯೊಂದಿಗೆ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್.